ಮೊದಲೇದು ಆರ್ ಎಸ್ ಎಸ್ಸಿನಾಗೆ ಸರ್ವೋಚ್ಚ ನಾಯಕರಾದಂಥ ಮಾನನೀಯ ಮೋಹನ್ ಜಿ ಭಾಗವತ್ ಅವರಿಗೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಯವರು ಒಂದು ಪತ್ರ ಬರೆದಿದ್ದಾರೆ. ಸೊ ಈಗಾಗಲೇ ಕಳೆದ ಒಂದು 4-5 ದಿನದಿಂದ ಭಾಳ ದೊಡ್ಡ ಚರ್ಚೆ, ವಾದ ವಿವಾದ, ಸರಿ ತಪ್ಪು ಅನ್ನುವಂಥದ್ದು ನಡೀತಾ ಇದೆ. ನಾನು ಅವರಿಗೆ ಇವತ್ತೊಂದು ಪತ್ರ ಬರಿತಾ ಇದ್ದೀನಿ, ನಿಮ್ಮ ಎದುರುಗಡೆ ಅದನ್ನು ಬಹಿರಂಗಪಡಿಸ್ತಾ ಇದ್ದೀನಿ. ಸೊ ಅವರಿಗೆ ಪತ್ರ ಕಳಿಸ್ತಾ ಇದ್ದೀನಿ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಂದು ಒಂದು ಕರ್ತವ್ಯ ಇದೆ. ಅವರ ಏನು ಒಂದು ಅನಿಸಿಕೆ ಇದೆ ಅದಕ್ಕೆ ಉತ್ತರ ಕೊಡುವಂಥದ್ದು ನನ್ನ ಕರ್ತವ್ಯದ ಹಿನ್ನೆಲೆಯಲ್ಲಿ ನಾನು ಈ ಪತ್ರವನ್ನು ಬಹಿರಂಗಗೊಳಿಸಿ ಇವತ್ತೇ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಎಲ್ಲರಿಗೂ ಇದರ ಸಂಬಂಧಪಟ್ಟಾಗೆ ನಾನು ತಿಳಿಸ್ತೀನಿ. ಒಂದು ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಕೇಳೋದು, ಆರ್ ಎಸ್ ಎಸ್ ಅನ್ನುವಂಥದ್ದು ಕರ್ನಾಟಕದ ಸೀಮಿತ ಸಂಘಟನೆ ಅಲ್ಲ. ಇದೊಂದು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆ ಇದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುಮಾರು 150 ದೇಶಗಳಲ್ಲಿ ಕೆಲಸ ಮಾಡ್ತಾಯಿದೆ ಆರ್ ಎಸ್ ಎಸ್ಸು. ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಆರ್ ಎಸ್ ಎಸ್ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನೀವು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಗೃಹ ಮಂತ್ರಿಗಳು, ನಿಮಗೆ ಇದರ ಕಲ್ಪನೆ ಇರಬೇಕು. ನಾನು ಯಾರಿಗೆ ಪತ್ರ ಬರ್ತೇನೆ, ಯಾರಿಗೆ ನೋಂದಣಿ ಆಗಬೇಕು, ರಿಜಿಸ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಇದನ್ನು ಕೇಳಬೇಕಾಗಿದ್ದು ಕೇಂದ್ರ ಸರ್ಕಾರ ಕೇಳಬೇಕು. ನಿಮ್ಮದೊಂದು ಯಾಕಾಗಿಲ್ಲ ಅಂತನ್ನುವಂಥ, ಅಥವಾ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೇಳಬೇಕು. ನೀವ್ಯಾರು ರೀ? ನೀವೊಬ್ಬರು ಒಂದು 7 ಕೋಟಿಯ ಇಲ್ಲಿ ಇರುವಂಥ ಜನರ ಗೃಹ ಮಂತ್ರಿಗಳು. ಆರ್ ಎಸ್ ಎಸ್ 140 ಕೋಟಿಯ ಭಾರತೀಯರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನೀವು 7 ಎಲ್ಲಿ 140 ಕೋಟಿ ಎಲ್ಲಿ, ಯಾವ ಲೆಕ್ಕ, ಏನು ವಿಚಾರ ಮಾಡ್ತಾ ಇದ್ದಾರೆ, ಯಾರಿಗೆ ಕೆಣಕ್ತಾ ಇದ್ದಾರೆ, ಏನು ನಿಮ್ಮ ಉದ್ದೇಶ ಏನು? ಸೊ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಸಂಘಟನೆಗೆ 100 ವರ್ಷ ಆಗಿದೆ, 100 ಇಯರ್ಸ್. ಸೊ 100 ಇಯರ್ಸ್ ಆದಂಥ ಈ ನಿರಂತರವಾಗಿ ಬೆಳೀತಾ ಇದೆ, ನಿರಂತರವಾಗಿ ವಿಸ್ತಾರ ಆಗ್ತಾ ಇದೆ, ನಿರಂತರವಾಗಿ ಜನ ಪೋಷಿಸ್ತಾ ಇದ್ದಾರೆ, ಜನ ಬೆಂಬಲಿಸ್ತಾ ಇದ್ದಾರೆ, ಜನ ಬಯಸ್ತಾ ಇದ್ದಾರೆ. ಇವತ್ತು ನನ್ನ ಮಗ ಆರ್ ಎಸ್ ಎಸ್ಗೆ ಹೋಗ್ಬೇಕು, ನಾವು ಆರ್ ಎಸ್ ಎಸ್ ಸೇರ್ಕೊಳ್ಬೇಕು ಅಂತನ್ನುವಂಥದ್ದು ವಾತಾವರಣ ಇದೆ. ಯಾರೂ ಕಾಂಗ್ರೆಸ್ ಸೇರಬೇಕು ಅಂತನ್ನುವಂಥದ್ದು ಒಬ್ಬ ಹೇಳಿಲ್ಲ, ಹೇಳುವುದೂ ಇಲ್ಲ. ಸೊ ಇಂಥ ವಿಚಿತ್ರವಾದಂಥ ಮಾನಸಿಕತೆ ಇವತ್ತು ನೀವು ಗೃಹ ಮಂತ್ರಿಗಳು ಮಾಡ್ತಾ ಇರುವಂಥದ್ದು ಎಲ್ಲೋ ನಿಗೂಢವಾದಂಥ ಹಿಡನ್ ಅಜೆಂಡಾ ಇದೆ ಇವ್ರದ್ದು. ಸೊ ಆ ಹಿಡನ್ ಅಜೆಂಡಾದಲ್ಲಿ ಇವರೊಬ್ಬರೇ ಇಲ್ಲ, ಇವ್ರ ಹಿಂದೆ ಭಾಳ ದೊಡ್ಡ ಶಕ್ತಿ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದರ ಹಿಂದೆ ಹಿಂದೂ ವಿರೋಧಿ ಶಕ್ತಿ ಇದೆ. ಕಾಂಗ್ರೆಸ್ ದೊಡ್ಡ ನಾಯಕರ, ರಾಷ್ಟ್ರೀಯ ಮಟ್ಟದ ನಾಯಕರಿದ್ದಾರೆ. ಆದರೆ ಒಂದು ನಾನು ಸನ್ಮಾನ್ಯ ಗೃಹ ಮಂತ್ರಿಗೆ ಕೇಳ್ತಾ ಇದ್ದೀನಿ, ನಾನು ಅಧಿಕೃತವಾದಂಥ ಸರ್ಕಾರದ ಪತ್ರ ಕಳಿಸಿದ್ದೀನಿ ಅಂತನ್ನುವಂಥದ್ದು ನೀವು ಹೇಳಿದಿರಿ. ನಾನು ವೈಯಕ್ತಿಕ ಪತ್ರ ಕಳಿಸಿಲ್ಲ, ಸರ್ಕಾರದಿಂದನೇ ಅಧಿಕೃತ ಪತ್ರ ಕಳಿಸಿದ್ದೀನಿ ಅಂತ ಹೇಳುವಂಥವ್ರು, ಹಾಗಾದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ಸರ್ಕಾರದ್ದೇ ಅತ್ಯಂತ ಪ್ರಮುಖ ವ್ಯಕ್ತಿ ಅಲ್ಲ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ್ಯಾಕೆ ಬಾಯಿ ಬಿಡ್ತಾ ಇಲ್ಲ? ಅವರು ವಿಧಾನಸೌಧದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತನ್ನುವಂಥ ಪ್ರಾರ್ಥನೆ ಹೇಳಿದ ಅಷ್ಟೇ ಅಲ್ಲ, ನನಗೆ ಪೂರ್ಣ ಪ್ರಾರ್ಥನೆ ಹೇಳ್ತೀನಿ ನಾನು, ನಿಮಗೂ ಬರಲಿಕ್ಕಿಲ್ಲ ಅಂತನ್ನೋದು ವಿಧಾನಸಭೆಯಲ್ಲೇ ಹೇಳಿದ್ದಾರೆ, ರೆಕಾರ್ಡ್ ಆಗಿದೆ. ಸೊ ಇವತ್ತು ಅವ್ರ್ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಬೇಕಾಗಿದ್ದ ನಮಸ್ತೆ ಸದಾ ವತ್ಸಲೆ ನಿಮಗೆ ನಾ ಮಾಡ್ತಾ ಇದ್ದೆ ತೊಂದರೆ. ಮತ್ತು ಆರ್ ಎಸ್ ಎಸ್ 100 ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ, ಒಳಗಡೆ ಇದ್ದಂಥವ್ರಿಗೆ ಏನಾದರೂ ಅಕಸ್ಮಾತ್ ಸಮಸ್ಯೆ ಇದ್ದರೆ ಅವರು ಪ್ರಶ್ನೆ ಮಾಡ್ಬೋದು. ಒಂದು ಬ್ಯಾಂಕಿನಲ್ಲಿ ಏನಾದರೂ ತೊಂದರೆ ಆದರೆ ಅಲ್ಲಿಯ ಅಕೌಂಟ್ ಹೋಲ್ಡರ್ ಅವನು ತಕರಾರು ಕೊಡ್ತಾನೆ. ಹಾಗೆ ಆರ್ ಎಸ್ ಎಸ್ನ ನೀವು ಹೊರಗಡೆ ಇದ್ದುಕೊಂಡು ಇವತ್ತು ನೀವು ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಕೇಳ್ಬೋದು, ಕೇಳಿ ನೀವು.
ಆದರೆ ಅಧಿಕೃತವಾದಂಥ ಇದು ಅಂತನ್ನುವಂಥದ್ದು ರಾಷ್ಟ್ರೀಯ ಮಟ್ಟದ್ದಿರುವುದು. ನೀವು ಒಂದು ಸಣ್ಣ ರಾಜ್ಯದ ಒಂದು ಗೃಹ ಮಂತ್ರಿಗಳು ಆದಂಥವರು ಇದನ್ನು ಕೇಳುವಂಥ ಹಕ್ಕು ನಿಮಗಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಸಂವಿಧಾನ ಭಾಳ ದೊಡ್ಡ ಇವರು ಸಂವಿಧಾನ ಅಂತ ಹೇಳುವಂಥವರು 75ರಲ್ಲಿ ನೀವು ಸಂವಿಧಾನವನ್ನು ಹೇಗೆ ಧೂಳಿಪಟ ಮಾಡಿದಿರಿ, ಹೇಗೆ ಅದನ್ನು ಕಸದ ಡಬ್ಬಾಕಿ ಎಸೆದ್ರಿ. ನೀವು ಕಾಂಗ್ರೆಸ್ನವರಿಗೆ ನೀವು ಸಂವಿಧಾನ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ನೈತಿಕತೆಯೇ ಇಲ್ಲ. ನಿಮಗೆ ಸಂವಿಧಾನ ಉಲ್ಲಂಘಿಸಿ ಸಂವಿಧಾನವನ್ನು ಸಾಕಷ್ಟು ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಇವತ್ತು ಸಂವಿಧಾನ ಬಗ್ಗೆ ಮಾತನಾಡುವಂಥದ್ದು ನೈತಿಕತೆ ಇಲ್ಲ ಅಂತನ್ನುವಂಥದ್ದು ಹೇಳ್ತಾನೆ. ಅದೇ ಸಂವಿಧಾನದಲ್ಲೇ 19(1) ಇದು ಆರ್ಟಿಕಲ್ ಹೇಳುತ್ತೆ, ನೋಂದಾವಣೆ ಮಾಡದೆ ಯಾವುದೇ ಮೂಲೆಯಲ್ಲಿ ಸಂಘ ಸಂಸ್ಥೆಗಳನ್ನು ನೀವು ಚಟುವಟಿಕೆ ಮಾಡಬಹುದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಸಂವಿಧಾನದ ಆರ್ಟಿಕಲ್ 19ನಲ್ಲೇ ಇದೆ. ಇದು ನಿಮಗೆ ಗೊತ್ತಿಲ್ವ? ಹಾಗಾದರೆ ಸಂವಿಧಾನ ಅಂತ ಹೇಳುವಂಥವರು ಸೊ ಈ ರೀತಿಯ ನಿಮ್ಮ ಬಾಲಿಶತನ, ಗೃಹ ಮಂತ್ರಿ ಅನ್ನುವಂಥದ್ದು ಭಾಳ ಒಂದು ಗೌರವ ಎನ್ನುವಂಥ ಒಂದು ಸ್ಥಾನ ಅದು. ಸೊ ಆ ಸ್ಥಾನಕ್ಕೆ ಅಗೌರವ ಅಂತ ತರ್ತಾ ಇದ್ದಾರೆ. ನೀವು ಆ ಸ್ಥಾನಕ್ಕೆ ಕೂತು ಒಂದು 2-3 ದಿನದಲ್ಲೇ RSS ಮೇಲೆ ಮುಗಿಬಿದ್ದಿದ್ದೀರಿ. 108 ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆಗಳಿದ್ದಾವೆ. ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾಯಿದೆ, ಬೆಟ್ಟಿಂಗ್ ಮಾಫಿಯಾ ಕೆಲಸ ಮಾಡ್ತಾಯಿದೆ, ಬಾಂಗ್ಲಾದೇಶ ನುಸುಳುಕೋರ್ದು ಕೆಲಸ ಇದೆ. ಹೀಗ ಭ್ರಷ್ಟಾಚಾರ ಇವತ್ತು ನಿಮ್ಮ ಇಲಾಖೆಯಲ್ಲೇ, ಗೃಹ ಮಂತ್ರಿ ನಿಮ್ಮ ಇಲಾಖೆ, ಪ್ರಮುಖವಾದಂಥ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೊಡ್ಡ ಕೂಪ ಇದೆ ಅಲ್ಲಿ. ಸೊ ಇಂಥದಕ್ಕೆಲ್ಲ ನೀವು ಯೋಚನೆ ಮಾಡೋದು ಬಿಟ್ಟು ರೈತರು ದಿನನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸವಲತ್ತಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕಾರ್ಮಿಕರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ನಿರುದ್ಯೋಗ ಸಮಸ್ಯೆ ಇದೆ. ಹೀಗೆ ಅನೇಕ ಸಮಸ್ಯೆಗಳು ಇವತ್ತು ಕಾಡ್ತಾ ಇರುವಂಥ ಇದರಲ್ಲಿ ನಿಮಗೆ RSS ಒಂದೇ ಕಾಣ್ತಾ? RSSನ ಒಂದು ತಪ್ಪು ಹೇಳಿ, ಒಂದೇ ಒಂದು ತಪ್ಪು ಹೇಳಿ. ಏನೂ ತಪ್ಪು ಮಾಡಿಲ್ಲ, 100 ವರ್ಷ ಆಯ್ತು. ಸೊ ಯಾವುದೇ ರೀತಿಯ ಭಯೋತ್ಪಾದನೆಗೆ ಚಟುವಟಿಕೆ ಆಗಲಿ ಅಥವಾ ನಿಮ್ಮ ಕಾನೂನು ಬಾಹಿರವಾದಂಥ ಚಟುವಟಿಕೆಯಲ್ಲಿ RSS ಮಾಡಿಲ್ಲ, ಮಾಡೋದೂ ಇಲ್ಲ. ಸೊ ಈ ರೀತಿಯ ನೀವು RSSನ ಒಂಥರ ಅದನ್ನು ಅಂದರೆ ಯಾಕೆ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ಮುಸ್ಲಿಂ ವೋಟ್ ಬ್ಯಾಂಕ್ ನಿರ್ಮಾಣ ಆಗಬೇಕು, ಮುಸ್ಲಿಮರಿಗೆ ಪ್ಲೀಸ್ ಮಾಡಬೇಕು, ಕ್ರಿಶ್ಚಿಯನ್ರಿಗೆ ಪ್ಲೀಸ್ ಮಾಡಬೇಕು. ಅದಕ್ಕೋಸ್ಕರ ಈ ರೀತಿಯ ನಾಟಕವನ್ನು ಮಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ಈಗಾಗಲೇ ನೀವು ಕೈ ಸುಟ್ಟುಕೊಂಡಿದ್ದೀರಿ. ನಿಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಆ ಪಥಸಂಚಲನವನ್ನು ಬ್ಯಾನ್ ಮಾಡಿ ಕೋರ್ಟ್ನಿಂದ ನಿಮಗೆ ಮುಖಭಂಗ ಆಗಿದೆ, ಕೈ ಸುಟ್ಕೊಂಡಿದ್ದೀರಿ ನೀವು, ಅಪಮಾನ ಆಗಿದೆ ನಿಮಗೆ. ಹಾಗಾದರೆ ಕೋರ್ಟು ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದೆ, ಇದರ ಅರ್ಥನೇ ಸಾಂವಿಧಾನಿಕವಾದಂಥ ಅಲ್ಲಿ ಬದ್ಧತೆ ಇದ್ದಿದ್ದರಿಂದ ಇವತ್ತು RSSಗೆ ಅನುಮತಿಯನ್ನು ಕೊಟ್ಟಿದ್ದು. ಸೊ ಇದು ಇಷ್ಟು ಸಣ್ಣ ವಿಷಯ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಈ ರೀತಿಯ ಮಾಡ್ತಾ ಇರುವಂಥ ನಿಮ್ಮ ಈ ಇದಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ನಾವು ಇವತ್ತು 36,000 ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೇವಸ್ಥಾನಗಳಿದ್ದಾವೆ, ನೋಂದಾಯಿತ ದೇವಸ್ಥಾನಗಳಿದ್ದಾವೆ. ಸಾವಿರಾರು ಕೋಟಿ ಇವತ್ತು ಸರ್ಕಾರ ಅದರ ಆದಾಯವನ್ನು ತಗೊಳ್ಳುತ್ತೆ. ಯಾವ ಮಸೀದಿ ನೋಂದಾಯಿತ ಆಗಿದೆ, ಯಾವ ಚರ್ಚ್ ನೋಂದಾಯಿತ ಆಗಿದೆ, ಯಾವ ಎಷ್ಟು ಮದರ್ಸಗಳ ನೋಂದಾವಣೆ ಆಗಿದ್ದಾವೆ, ಅದಕ್ಕೆ ದುಡ್ಡು ಬರುವಂಥದ್ದು ಎಲ್ಲಿಂದ ಬರ್ತಾ ಇದೆ, ಎಷ್ಟು ಆದಾಯ ಇದೆ, ಅದನ್ನೇನಾದರೂ ಲೆಕ್ಕ ಕೇಳಿದ್ದೀರಾ? ಅದನ್ನೇನಾದರೂ ಆಡಿಟ್ ಮಾಡಿಸಿದ್ದೀರಾ ನೀವು? ನೋಂದಾವಣಿ ಆಗಿಲ್ಲ ಅಂತ ಸಾವಿರಾರು ಮದರ್ಸಗಳಿದ್ದಾವೆ, ಸಾವಿರಾರು ಮಸೀದಿಗಳಿದ್ದಾವೆ, ಸಾವಿರಾರು ಚರ್ಚ್ಗಳಿದ್ದಾವೆ. ಅವುಗಳ ಬಗ್ಗೆ ಕೇಳಿ, ಅವಾಗ ಅನ್ನಿಸ್ತಾ ಇತ್ತು ಎಸ್ ನೀವು ನಿಮ್ಮ ಪ್ರಾಮಾಣಿಕತೆ ಇದೆ, ನಿಮ್ಮ ಬದ್ಧತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೆ RSSನೇ ನೀವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇದರ ಹಿಂದೆ ನೀವು ವೋಟ್ ಬ್ಯಾಂಕ್ ಅಥವಾ ಪ್ರಚಾರ ಅಥವಾ ನಿಮ್ಮ ಸೊಕ್ಕಿನ ವರ್ತನೆ
ನಿಮಗೆ ಗೃಹ ಇಲಾಖೆಯ ಮದ ಏರಿದೆ ಅಂತನ್ನುವಂಥದ್ದು ನಾನು ಹೇಳಬೇಕಾಗತ್ತೆ. ಇದು ಈ ಈ ಈ ರೀತಿಯ ನಿಮ್ಮ ಪ್ರವೃತ್ತಿಯನ್ನು ವಾಪಸ್ ತೊಗೊಳ್ಬೇಕು, ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ RSSನ ವಿಷಯದ ಸಂಬಂಧಪಟ್ಟಾಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲಿ ಒಂದು ಮೇನ್ ಪ್ರಶ್ನೆ ಅಂದರೆ ಪ್ರಿಯಾಂಕ ಖರ್ಗೆ ಅವರು ಏನು ಕೇಳ್ತಾ ಇದ್ದಾರೆ, ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ಸಂವಿಧಾನದ ಯಾವ ಅಡಿಯಲ್ಲಿ RSS ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಅವ್ರು ಕ್ಲಾರಿಟಿ ಮಾಡಲಿ. ದಿಸ್ ಈಸ್ ಫಸ್ಟ್ ಥಿಂಗ್. ಅವರೆಲ್ಲೂ ಹೇಳಿಲ್ಲ ಸರ್. ಒಂದು ನಿಮಿಷ ನಾನು ಹೇಳೋದು ಕೇಳಿ. ಅದು ಒಂದನೇದ್ದು ಸಂವಿಧಾನದ ಯಾವ ಅಡಿಯಲ್ಲಿ ಅವರು ಮಾಡಬೇಕು ಅಂತ. ಈಗ ಮಾಡದೇ ಇದ್ದು ಇಡೀ ದೇಶದಲ್ಲಿ 100 ವರ್ಷ ದಾಟಿದೆ, ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾಯಿದೆ. ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ಯಾವುದು ಸಂಘಟನೆ, ಆಮೇಲೆ RSSನಿಂದ ನಡೆಯುವಂಥ ಹಲವಾರು ಸಂಘಟನೆಗಳು ಎಲ್ಲನೂ ರಿಜಿಸ್ಟರ್ ಆಗಿದೆ, ಎಲ್ಲನೂ ಆಗಿದೆ. ಅದೇ RSS ಸರ್ ನಾ ಏನು ಹೇಳೋದು, ವಿಶ್ವ ಹಿಂದೂ ಪರಿಷತ್ ಕೂಡ ರಿಜಿಸ್ಟ್ರೇಷನ್ ಹೌದು, ಸೇವಾ ಭಾರತಿನೂ ರಿಜಿಸ್ಟ್ರೇಷನ್ ಎಲ್ಲನೂ ABVPನೂ ಆಗಿದೆ. ಅದರಲ್ಲಿ ಇದು ನಿಮಗೆ ಒಂದು ಕಾನೂನಿನ ಇದು ಸಿಗುತ್ತೆ. ಅದು ಬಿಡಿ, ಅದು ಬಿಡಿ. ಇದು ರಿಜಿಸ್ಟ್ರೇಷನ್ ಬೇಡ ಅನ್ನೋದೇನಂತ, ಇದು ಹೆಂಗಂದ್ರೆ ಸರ್, ಒಂದು ನಿಮಿಷ ನಿಮ್ಗೆ ಒಂದು ಹೇಳ್ತೀನಿ, ಒಂದು ಸ್ವಲ್ಪ ಒಳಗಡೆ ಹೋಗೋಣ. RSS ಒಂದು ಕುಟುಂಬದ ಥರ ಇದೆ, ಒಂದು ಕುಟುಂಬ. ಈಗ ನಾನೊಬ್ಬ ಇಂಡಿವಿಜುವಲ್ ಆಗಿ ನಂದು ಆಧಾರ್ ಕಾರ್ಡ್ ಇರುತ್ತೆ, ನಮ್ಮ ಫ್ಯಾಮಿಲಿಯಲ್ಲಿ 4-5 ಜನ ಇರ್ತೀವಿ, ನನ್ನ ಆಧಾರ್ ಕಾರ್ಡ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ, ಎಲ್ಲ ಇರುತ್ತೆ. ಇಡೀ ಒಂದು ಕುಟುಂಬ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋವಂಥದ್ದು ಇದೆಯಾ ನನಗೆ ಹೇಳಿ. ನಾವು ದೇಶಪಾಂಡೆ ಸರ್ ನೇಮ್, ಅಥವಾ ಇವ್ರ ಮುತಾಲಿಕ್, ಅಥವಾ ನೀವು ಯಾರು. ಒಂದು ನಿಮಿಷ ನಾನು ಹೇಳೋದು ಕೇಳಿ. ಅಲ್ಲಲ್ಲ, ನಾನು ಅದನ್ನು ಹೇಗಂದರೆ RSS ಅಂದರೆ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಈ ಎಲ್ಲ ಸಂಘಟನೆಗಳಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಆದರೆ ಅದರ ಸಮಸ್ಯೆಗಳು ಬೇರೆ ಇರುತ್ತೆ. ಅದು ಇವರಿಗೆಲ್ಲ ಏನೂ ಇಲ್ಲದೇ ಇಷ್ಟು ಮಾತಾಡ್ತಾ ಇದ್ದಾರೆ. ಅವರು ರಿಜಿಸ್ಟ್ರೇಷನ್ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಇದ್ದರೆ ಏನು ಸಮಸ್ಯೆಗಳಾಗ್ಬೋದು ಅನ್ನೋವಂಥದ್ದಿದೆ. ಹೀಗಾಗಿ ನನಗನ್ಸಿದ ಮಟ್ಟಿಗೆ, ಯಾಕಂದ್ರೆ 100 ವರ್ಷದ ಹಿಂದೆ ಇದ್ದಾಗ ಮತ್ತು ಹಿಂದೆ ನೆಹರು ಅವರು ಇರ್ಬೋದು, ಎಮರ್ಜೆನ್ಸಿಲಿ ಇಂದಿರಾ ಗಾಂಧಿ ಇರ್ಬೋದು, ಯಾರೂ ರಿಜಿಸ್ಟ್ರ್ ಕೇಳದೇ ಇರೋದನ್ನು ಇವ್ರ ತಲೆಯಲ್ಲಿ ಏನು ಬಂದೋ ಮಾಡ್ತಾಯಿದ್ದಾರೆ. ನನಗನ್ಸಿದ್ದು, ನಾನು ಆ್ಯಸ್ ಆ್ಯನ್ ಅಡ್ವೊಕೇಟ್ ನಾನು ಹೇಳ್ತಾ ಇರೋವಂಥದ್ದು, ಇಂಥ 100 ಸಂಸ್ಥೆಗಳು ರಿಜಿಸ್ಟ್ರೇಷನ್ನು ಆಗಿಲ್ಲ, ಆಗದೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ಸಂಘ ಸಂಸ್ಥೆಗಳು ಇದ್ದಾವೆ. ಅವರೊಬ್ಬರು ಕೇಳಿದ್ದಾರೆ ಅನ್ನೋದು ಮಾಡೋಕ್ಕೆ ಅದಕ್ಕೆ ಭಾಳ ತೀವ್ರ ಚರ್ಚೆಗಳು ನಡಿಬೋದು, ಚಿಂತನೆಗಳು ನಡಿಬೋದು. ನಾ ಇಲ್ಲ ಅಂತ ಅನ್ನೋದಿಲ್ಲ, ನಡಿಬೋದು. ಆದರೆ ಮಾಡದೇ ಇದ್ದರೆ ಏನು ಸಮಸ್ಯೆ ಆಗಿದೆ ಅನ್ನೋವಂಥದ್ದನ್ನು ಅವ್ರು ಹೇಳಬೇಕು. ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ, ನೀವೇನು ಸಮಸ್ಯೆ ಏನಾಗಿದೆ ಅನ್ನೋವಂಥದ್ದನ್ನು ಅವ್ರು ಕ್ಲಾರಿಟಿ ತೊಗೋಬೇಕು. ಆದರೆ RSSನಿಂದ ಸ್ಫೂರ್ತಿ ಇರುವಂಥ ಎಲ್ಲ ಸಂಘಟನೆಗಳು, ಈವನ್ RSS ಕಾರ್ಯಾಲಯಗಳಿದೆ. ಇಲ್ಲಿ ಶಿವಕೃಪಾ ಟ್ರಸ್ಟ್, ಯಾವುದು ಧಾರವಾಡದ್ದು, ಹುಬ್ಬಳ್ಳಿದು ಲೋಕಹಿತಾಸ್ ಟ್ರಸ್ಟ್. ಅಂದರೆ RSS ಕಾರ್ಯಾಲಯಗಳು ಎಲ್ಲ ರಿಜಿಸ್ಟ್ರೇಷನ್, ಅದರ ಲೆಕ್ಕ, ಅಕೌಂಟ್ಸು ಎಲ್ಲ ಇದೆ. ಟ್ರಸ್ಟು, ಸೊಸೈಟಿ ಎಲ್ಲ ಇದ್ದಾವೆ. ಬ್ಯಾಂಕ್ ಇದೆ, ಧಾರವಾಡ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಸಂಘದ, ಆಮೇಲೆ BJP ಒಂದು ರಾಜಕೀಯ ಪಾರ್ಟಿ, ಎಲ್ಲ ಇರೋರು RSSದವ್ರೆ ಮ್ಯಾಕ್ಸಿಮಮ್ ಅದರಲ್ಲಿ. ಅಂದರೆ ನೀವೊಂದು ರಿಜಿಸ್ಟ್ರೇಷನ್ ಅಂತಂದರೆ ಅದಕ್ಕೆ ಒಂದು ಸ್ಮಾಲ್ ಇದು ಬರುತ್ತೆ. ಅದು ಇಲ್ಲದೇ ಇಡೀ ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆಯಾಗಿ ಬೆಳೆಯೋದು ಭಾಳ ಕಷ್ಟ ಇತ್ತು. ನನ್ನ ಅನಿಸಿದ ಮಟ್ಟಿಗೆ ಅದು ನನ್ನ ವಿಶ್ಲೇಷಣೆ. ಅದು ನನ್ನ ವಿಶ್ಲೇಷಣೆ. ಅದು ಇರ್ಬೋದು. ಅಲ್ಲ, ಹಿಂಜರಿಕೆ ಇಲ್ಲ, ಅದು ಅವಶ್ಯಕತೆ ಏನಿದೆ ಅಂತ ಅನ್ನೋ ಪ್ರಶ್ನೆ ಅಷ್ಟೇ. ಹಿಂಜರಿಕೆ ಇಷ್ಟೆಲ್ಲ ಬ್ಯಾನ್ ಸಹಿಸಿ ಎಲ್ಲ ಮಾಡೋದವ್ರಿಗೆ ಹಿಂಜರಿಕೆ ತೊಗೊಂಡು ಏನು ಮಾಡೋದು? ಅವಶ್ಯಕತೆ ಏನಿದೆ? ಪ್ರಿಯಾಂಕ ಖರ್ಗೆ ಹೇಳಿದ ತಕ್ಷಣ ನಾವು ಮಾಡಬೇಕಾ? ಅದೇ ಅಷ್ಟೇ. ಆಮೇಲೆ ಇನ್ನೂ ಒಂದಾಗುತ್ತೆ ಸರ್, ಇಲ್ಲಿವರೆಗೂ ಅದನ್ನು ಯಾಕೆ ಕೇಳಿಲ್ಲ, ಅದು ಒಂದು ನಮ್ಗೆ ಕ್ಲಿಯರ್ ಮಾಡಿಬಿಡ್ರಿ. ಯಾಕೆ ಕೇಳಿಲ್ಲಪ್ಪ ಇಲ್ಲಿವರೆಗೂ ಅದನ್ನು? 100 ವರ್ಷದಲ್ಲಿ ಯಾಕೆ ಕೇಳಿಲ್ಲ? ಅದು ಒಂದಿದೆ ಅಲ್ಲ ಪ್ರಶ್ನೆ. ನೆಹರು ಕೇಳಿಲ್ಲ, ಇಂದಿರಾ ಗಾಂಧಿ ಕೇಳಿಲ್ಲ, ಯಾವ ಕಾಂಗ್ರೆಸ್ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಕೇಳಿಲ್ಲ, ಇವರೇ ಕೇಳ್ತಾ ಇದ್ದಾರೆ. ಅದನ್ನು ಉತ್ತರ ಕೊಡಲಿ. ಡೆಮೋಕ್ರಸಿನಲ್ಲಿ ನೀವು ಲಾಯರ್ ಇದ್ದೀರಾ, ತುಂಬ ಚೆನ್ನಾಗಿ ಗೊತ್ತಿದೆ. ಮತ್ತು ಇದು ವಾದದ ವೇದಿಕೆನೂ ಅಲ್ಲ ಇಲ್ಲ. ಅದು ನನ್ನೊಬ್ಬ ಜನರಲ್ ಇದಾಗಿ ನಾನು ನಿಮ್ಮನ್ನ ಕೇಳಿದೆ ಅಷ್ಟೇ. ನಾನೊಬ್ಬ ಇದಾಗಿ ಈ ದೇಶದ ಸಿಟಿಸನ್ ಆಗಿ ನಿಮ್ಮ ವಾದ ವಿಶ್ಲೇಷಣೆ ನನಗೆ ಕ್ಲಾರಿಟಿ ಇದು ಬರಲಿಲ್ಲ, ಒಂದು ಸ್ಪಷ್ಟವಾದಂತಹ. ಸರ್, ಇನ್ನೊಂದು ಸಣ್ಣ ಎಕ್ಸಾಂಪಲ್ ನಿಮ್ಮ ಪ್ರಯತ್ನ ಮಾಡ್ತೀವಿ. ಒಂದು ದೇವಸ್ಥಾನ ಒಂದು ಟ್ರಸ್ಟ್ ಅಂತ ಮಾಡ್ತಾರೆ. ಒಂದು ನಿಮಿಷ, ಅದ್ರೊಳಗಿನ ದೇವರದಲ್ಲ ಮೂರ್ತಿ, ಅದೇನಾದರೂ ರಿಜಿಸ್ಟರ್ ಆಗಿದೆಯಾ?
ಈಗ ಅವ್ರು ಸುಮ್ನೆ ಹೇಳಿದ್ರು, ಸುಮ್ನೆ ನಾನು ಪ್ರಶ್ನೆ ಕೇಳೋದು. ಈಗ ಪ್ರಮೋದ್ ಜಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಅದಿಷ್ಟು ದೇವಾಲಯಗಳು ಇಷ್ಟಿದ್ರು ವ್ಯಾಪ್ತಿಗೆ ಬರುತ್ತೆ ಅಂತ. ದೇವಸ್ಥಾನಗಳಾಗಿದೆ. ನನ್ನ ಸುಮ್ನೆ ಕೇಳಿದ್ದು, ಸುಮ್ನೆ ನಿಮ್ಮನ್ನ ಕೆಣಕು- ಸರಿ ಇದೆ, ಸರಿ ಇದೆ. ಕೇಳಿ, ಕೇಳಿ, ಕೇಳಿ. ಚರ್ಚೆ ಆಗ್ಲಿ. ಏನ್ ಸಿಸ್ಟಮ್ಯಾಟಿಕ್ ಆರ್ಡರ್ ಬರುತ್ತೆ ಗೊತ್ತಾ? ನೀವು ಏನನ್ನು ಅಲ್ಲಾಡ್ಸಕ್ಕಾಗಲ್ಲ. ಕರೆಕ್ಟಾಗಿ ಇದನ್ನೇ ಮಾಡಬೇಕು, ಈ ಥರನೇ ಇರಬೇಕು ಅನ್ನೋದು ಒಂದು ರೂಪರೇಷೆ ಇರುತ್ತೆ. ಯಾಕೆ ಅಂತಂದ್ರೆ ಒಂದು ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಅಲ್ವಾ? ಈಗ ತಪ್ಪೇನಿದೆ? RSS ಒಂದು ಸಂಘಟನೆ, ಈ ದೇಶದ ಸಂಘಟನೆ, ತಪ್ಪೇನಿದೆ? ಅದು ಎಲ್ಲ ಸಂಘಟನೆಗಳಂತೆ ಇರುತ್ತೆ. ಅವ್ರು ಕೇಳ್ತಾರೆ ನಿಮ್ಮನ್ನು ಕೆಣಕಕ್ಕೆ, ನಿಮ್ಮನ್ನು ಇದು ಮಾಡೋಕ್ಕೆ, ನಮ್ಮನ್ನು ಇದು ಮಾಡ್ತಾರೆ ಅಂತಲ್ಲ. ನೀವು ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಅಂತ ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಇದೆ. ಸೇವಾ ಭಾರತಿ RSS ನಡಿಯಲ್ಲೇ ಬರುವಂಥ ಸೇವಾ ಭಾರತಿ ಸಂಘಟನೆಗೆ ಇದು ರಿಜಿಸ್ಟ್ರೇಷನ್ ಇದೆ. RSSಗೆ ಯಾಕಿಲ್ಲ ಅಂತಂದ್ರೆ ನೀವು ಕೊಡ್ತಿರೋ ಆನ್ಸರ್ ಇದೆಯಲ್ಲ, ಅದು ಕ್ಲಿಯರ್ ಬರ್ತಾ ಇಲ್ಲ. ನನಗೆ ಇದಿದೆ, ಯಾವುದು ಆಧಾರ್ ಕಾರ್ಡ್ ಇದೆ, ನನ್ನ ಮಗನಿಗಿದೆ, ನನ್ನ ಕುಟುಂಬ ಅಂತಿದೆ. ನೀವು ಅದನ್ನು ಕೊಡೋಕೆ ಹೋದ್ರಿ ಅದಂಗೆ ಬರಲ್ಲ. ಕುಟುಂಬ ಅಂತಂದ್ರೆ ಕುಟುಂಬನೇ, ಕುಟುಂಬ ಇಸ್ ಸಪ್ರೇಟ್. ಸರ್ ಅದೇ RSS ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ರಿಜಿಸ್ಟ್ರೇಷನ್ ಆದ್ರೆ ಇದು ತಪ್ಪು ಸರ್, ನಾ ಅದೇ RSS ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟೆ ನಿಮಗೆ. ತಂದೆಗೆ ಏನಾದರೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳ್ತಿದ್ದು, ಮಗನಿಗೆ ಮಾತ್ರ ಇರಬೇಕು ಅನ್ನುವಂಥ. ಈಗ ತಂದೆಗಲ್ಲ, ಫ್ಯಾಮಿಲಿನ ಹೇಳೋ. ಫ್ಯಾಮಿಲಿ ಬೇರೆ, ಇಂಡಿವಿಜುವಲ್ಸ್ ಬೇರೆ. ಶ್ರೀರಾಮ್ ಸಂಘ ಸಂಘಟನೆ ಇದೆ. ಹೌದು, ನೋಂದಣಿ ಆಗಿದೆ ಇಲ್ವಾ ಸರ್? ಇದು ಆಗಿದೆ. ಮತ್ತೆ ನಿಮಗೆ ವಿನಾಯಿತಿ RSS ವಿನಾಯಿತಿ ನಿಮ್ಗೆ ಯಾಕಿಲ್ಲ ಹಂಗಾರ? ಇಲ್ಲ, ಅವ್ರು ಮಾಡಿಸ್ಕೊಂಡ್ರು, ಅವರಾಗೆ ಇಂಟ್ರೆಸ್ಟ್ ತೊಗೊಂಡು ಮಾಡ್ಸ್ಯಾರ. ಕಾನೂನು ಎಲ್ಲರಿಗೂ ಒಂದೇ ಅಂತ ನೀವೇ ತಾನೇ ಹೇಳೋದು, ಸಂವಿಧಾನ ಒಂದೇ ಅಂತ ನೀವು ನೋಂದಣಿ ಅಂಕಿ ಏನು ಸಮಸ್ಯೆ? ರಾಜಕೀಯದ ಹೊರತಾಗಿ ನಾವು ಕೇಳಿದ್ದಷ್ಟೇ. ಸರ್, ನೀವು ಹೇಳೋದು ಸರಿ ಇದೆ. ನಂದು ಇನ್ನೊಂದು, ದೇವರ ರಿಜಿಸ್ಟ್ರೇಷನ್ ಆಗಿಲ್ಲ, ದೇವಸ್ಥಾನದ ರಿಜಿಸ್ಟ್ರೇಷನ್ ಆಗಿದೆ. ನೀವು ಅಂದರೆ ಅವರು RSSನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದೇ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಒಂದು ಸಲ RSS ಬರಲಿ, ಒಳಗಡೆ ಶಾಖೆ ಇತ್ಯಾದಿ ನೋಡಲಿ, RSS ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ.